ಬಿಸಿ ಬಿಸಿ ಮಾವಿನಕಾಯಿ ತವೆ, ಒಂದು ಪಚ್ಚಿ ಮೆಣಸಿನ್ಕಾಯಿ ಮತ್ತು ಒಂದು 2 ಸಂಡಿಗೆ ಜೊತೆಗೆ ಒಂಚೂರು ತುಪ್ಪ. ಹಾಗೆ ನೋಡ್ತಾ ತಿನ್ನೋಕ್ಕೆ RCB ಮತ್ತು ಇನ್ನೊಂದು ಯಾವುದಾದ್ರೂ ಒಂದು ಒಳ್ಳೆ ಮ್ಯಾಚು. ಏನು ಸಖತ್ತಾಗಿರುತ್ತಲ್ಲ, ಸಮ್ಮರ್ ಬೇರೆ. ಬನ್ನಿ ಮಾವಿನಕಾಯಿ ತವೆ ಮಾಡೋದು ಹೇಗೆ ಅಂತ ನೋಡೋಣ. ಮಾವಿನಕಾಯಿ ತವ್ವೆ ತಿನ್ನೋದು ಮಾತ್ರ ಗೊತ್ತು, ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ. ಒಂದು ಬಟ್ಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮೆಂತ್ಯ ಒಗ್ಗರಣೆಗೆ ಹಾಕ್ಕೊಳ್ಳಿ. ಮೆಂತ್ಯ ಎಲ್ಲ ಆದಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಒಣ ಕೊಬ್ಬರಿ ಕುಟ್ಟಿರೋದನ್ನು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಸ್ವಲ್ಪ ತರಿಯಾಗೇ ಇರಲಿ, ಒಣ ಕೊಬ್ಬರಿ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ. ಹೆಚ್ಚಿರೋ ಮಾವಿನಕಾಯಿ ಸಿಪ್ಪೆ ತೆಗೆದು ಹೆಚ್ಚಿರಬೇಕು ಮಾವಿನಕಾಯಿನ, ಅದನ್ನು ಹಾಕ್ಕೊಳ್ಳಿ. ಕಲಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಕ್ಕಿಡಿ. ಮಾವಿನಕಾಯಿ ಬೇಗ ಬೆಂದೋಗುತ್ತೆ ನೋಡಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಕಿಲ್ಲ. ನೀರು ಹಾಕ್ಕೊಂಡು ಬೇಯಿಸಿ. ಮಾವಿನಕಾಯಿ ಬೆಂದ ಮೇಲೆ ಅದನ್ನು ಸ್ಮ್ಯಾಶ್ ಮಾಡಿಕೊಡಿ. ಹೋಳು ಹಾಗೆ ಇದ್ದರೆ ಚೆನ್ನಾಗಿರಲ್ಲ. ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಹಂಗೆ ರಸ ಬಿಟ್ಕೊಳ್ಳೋವರೆಗೂ ಕುದೀಲಿ. ಒಂದು ಕುದ್ಮೇಲೆ ಬೇಯಿಸಿಟ್ಕೊಂಡಿರೋ ಬೇಳೆ ನುಣ್ಣಗೆ ಬೇಯಿಸ್ಕೋಬೇಕು. ಬೇಯಿಸಿಟ್ಕೊಂಡಿರೋ ಬೇಳೆನ ಅದಕ್ಕೆ ಹಾಕಿ ನಾರ್ಮಲಾಗಿ ಎಲ್ಲ ತವೆಗಳಿಗೂ ಹಾಕೋ ಥರ ಉಪ್ಪು ಅರಿಶಿನ ಹಾಕ್ಕೊಳ್ಳಿ. ಅಷ್ಟೇ ನೋಡಿ, ಬೇಳೆ ಹಾಕ್ತಾಯಿದ್ದೀನಿ ನಾನು. ಉಪ್ಪು ಅರಿಶಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ, ನೀರಾಗಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅಷ್ಟೇ. ಒಂದು ಕುದಿ 2 ಕುದಿ ಕುದ್ಮೇಲೆ ಅದಕ್ಕೆ ಇಂಗು ಹಾಕ್ಕೋಬೇಕು. ಮೇಯ್ನಾಗಿ ಇಂಗು ವೆರಿ ಇಂಪಾರ್ಟೆಂಟ್. ಇಂಗು ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಂಗು ಹಾಕ್ಕೊಂಡಿದ್ದಾದಮೇಲೆ ಅಷ್ಟೇ, ಕುದ್ದ ತಕ್ಷಣ ಆಫ್ ಮಾಡೋದು. ನಾನು ಹೇಳೋ ರೆಸಿಪಿಗಳು ತುಂಬ ಈಸಿ ಇರುತ್ತೆ. ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.